ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ನಾವು ಇನ್ಫಿಕ್ಸ್ ಮತ್ತು ಇನ್ಫಿಕ್ಸಿಂದ ಪೋಸ್ಟ್ ಫಿಕ್ಸ್ಗೆ ಸ್ಟ್ಯಾಕ್ನ ಮುಖಾಂತರ ಕನ್ವರ್ಟ್ ಮಾಡಬೇಕು ಅಂತಂದರೆ 3 ಟೇಬಲ್ನ ಬರೀಬೇಕು. ಇನ್ಪುಟ್ ಟೇಬಲ್, ಇನ್ಪುಟ್ ಎಕ್ಸ್ಪ್ರೆಷನ್, ನೆಕ್ಸ್ಟ್ ಸ್ಟ್ಯಾಕ್, ನೆಕ್ಸ್ಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಈ ಮೂರನ್ನು ಬರಿತಾ ಹೋಗಬೇಕು. ಸೊ ಫಸ್ಟ್ ಮೊದಲನೇದು ನಮಗೆ ಯಾರನ್ನ ಕೊಟ್ಟಿದ್ದಾರೆ, ಫಸ್ಟು ಕೆ. ನಾವು ಫಸ್ಟು ಆಪರೆಂಡನ್ನು ಏನಾದರೂ ಅವ್ರು ಕೊಟ್ಟಿದ್ದಾರೆ ಅಂತಂದರೆ, ಆಪರೆಂಡ್ನ ಕೊಟ್ಟಿದ್ದರೆ ನಾವೇನು ಮಾಡಬೇಕು, ಹಾಗೆ ಬರಿತಾ ಹೋಗಬೇಕು. ಎಲ್ಲಿಗೆ? ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ಡೈರೆಕ್ಟ್ ಬರಿಬೇಕು. ಇಲ್ಲ ಅಂತ ಅಂದರೆ ಸ್ಟ್ಯಾಕಲ್ಲಿ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಕೆ ಅಂದರೆ ನಮಗೆ ಆಪರೆಂಟ್. ಸೊ ಕೆ ಈಸ್ ದ ಇನ್ಪುಟ್ ಎಕ್ಸ್ಪ್ರೆಷನ್. ಸ್ಟ್ಯಾಕಲ್ಲಿ ನಾವೇನು ಬರೆಯಲ್ಲ, ಖಾಲಿ ಬಿಡ್ತೀವಿ. ನೆಕ್ಸ್ಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕೆ. ನೆಕ್ಸ್ಟ್ ಪ್ಲಸ್ ಬಂದಾಗ ಇದು ಆಪರೇಟರ್ನ ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಪ್ಲಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಹಾಗೆ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಪ್ಲಸ್ ಆಯಿತು. ನೆಕ್ಸ್ಟ್ ಎಲ್ನ ಬರಿಬೇಕು. ಎಲ್ ಆಪರೆಂಟ್, ಸೊ ಸ್ಟ್ಯಾಕ್ ಹಾಗೆ ಇರುತ್ತೆ, ಕೆ ಎಲ್. ನೆಕ್ಸ್ಟ್ ಮೈನಸ್ ಏನು, ಮೈನಸ್ ಒಂದು ಆಪರೆಂಟ್. ಸೊ ಏನು ಮಾಡಬೇಕು ಅಂತ ಅಂದಾಗ ಪ್ಲಸ್ ಮತ್ತು ಮೈನಸ್ಗೆ ಎರಡಕ್ಕೂ ಕೂಡ ಸೇಮ್, ಪ್ಲಸ್ ಮತ್ತು ಮೈನಸ್ ಎರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಇದೆ. ಪ್ರೆಸಿಡೆನ್ಸ್ ಎರಡಕ್ಕೂ ಸೇಮ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಅಸೋಸಿಯೇಟಿವಿಟಿನ ನೋಡ್ತಾ ಹೋಗ್ತೀವಿ. ಅಸೋಸಿಯೇಟಿವಿಟಿ ಅಂತಂದರೆ ಲೆಫ್ಟಿಂದ ರೈಟ್ ಸೈಡ್ಗೆ ಹೋಗ್ಬೇಕಾದ್ರೆ ಯಾವ್ದು ಫಸ್ಟ್ ಬಂದಿದೆ ಅದನ್ನು ಡಿಲೀಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿದಾಗ ಲೆಫ್ಟಿಂದ ರೈಟ್ ಸೈಡ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಯಾವ್ದು ಬಂದಿರೋದು, ಪ್ಲಸ್ ಬಂದಿರೋದು. ಸೊ ಅಂದರೆ ಫಸ್ಟ್ ಯಾವುದನ್ನು ಇನ್ಸರ್ಟ್ ಮಾಡಿದ್ದೀವಿ, ಪ್ಲಸ್. ಸೊ ಪ್ಲಸ್ಸನ್ನು ಏನು ಮಾಡ್ತೀನಿ, ಕೆ ಎಲ್ ಪ್ಲಸ್ ಅಂತ ಪೋಸ್ಟ್ ಫಿಕ್ಸ್ಗೆ ಪಾಪ್ ಮಾಡ್ತೀನಿ. ಪಾಪ್ ಮಾಡಾದ್ಮೇಲೆ ಮೈನಸ್ನ ಎಲ್ಲಿ ಮಾಡ್ತೀನಿ, ಮೈನಸ್ನ ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕೆ ಆಯಿತು, ಪ್ಲಸ್ ಆಯಿತು, ಎಲ್ ಆಯಿತು, ಎಮ್ ಆಯಿತು, ಎಲ್ ಆಯಿತು ಮತ್ತು ಮೈನಸ್ ಆಯಿತು. ನೆಕ್ಸ್ಟ್ ಎಮ್ ಒಂದು ಆಪರೆಂಟ್. ಸೊ ಕೆ ಎಲ್ ಪ್ಲಸ್ ಎಮ್. ನೆಕ್ಸ್ಟ್ ಸ್ಟಾರ್ ಒಂದು ಆಪರೆಂಟ್, ಆದರೆ ಸ್ಟಾರ್ ಮತ್ತು ಮೈನಸ್ ಎರಡಕ್ಕೂ ಕೂಡ ಪ್ರೆಸಿಡೆನ್ಸ್ ಬೇರೆ, ಡಿಫ್ರೆಂಟ್. ಸೊ ಏನು ಮಾಡ್ತೀನಿ, ಮೈನಸ್ ಫಸ್ಟ್ ಬಂದಿತ್ತು, ನೆಕ್ಸ್ಟ್ ಸ್ಟಾರ್ನ ಸ್ಟ್ಯಾಕಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಸೊ ಕೆ ಎಲ್ ಪ್ಲಸ್ ಎಮ್ ಹಾಗೆ ಉಳಿತು. ನೆಕ್ಸ್ಟ್ ಎನ್ ಒಂದು ಆಪರೆಂಟ್. ಸೊ ಏನು ಮಾಡ್ತೀನಿ, ಡೈರೆಕ್ಟಾಗಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ, ಎನ್. ನೆಕ್ಸ್ಟ್ ಪ್ಲಸ್ನ ಇನ್ಸರ್ಟ್ ಮಾಡಬೇಕು. ಪ್ಲಸ್ ಏನಾಗಿದೆ, ಪ್ಲಸ್ಸಿನ ಪ್ರೆಸಿಡೆನ್ಸ್ ಮಲ್ಟಿಪ್ಲಿಕೇಶನ್ಗಿನ್ನ ಲೆಸ್. ಸೊ ಏನು ಮಾಡಬೇಕು ನಾವು, ಕೆ ಎಲ್ ಪ್ಲಸ್ ಎಮ್ ಎನ್ ಜಾಸ್ತಿ ಪ್ರೆಸಿಡೆನ್ಸ್ ಇರೋದನ್ನ ಪಾಪ್ ಮಾಡ್ತೀನಿ. ಸೊ ಇಲ್ಲಿಂದ ಮೈನಸ್ ಮಾತ್ರ ಉಳಿಯುತ್ತೆ. ಇವಾಗ ನಾನು ಪ್ಲಸ್ ಕೂಡ ಬರಿಬೇಕು, ಅವಾಗ ಇವೆರಡಕ್ಕೂ ಕೂಡ ಕ್ಲಾಶ್ ಆಗ್ತಾ ಹೋಗುತ್ತೆ. ಸೊ ಮೈನಸ್ ಫಸ್ಟ್ ಬಂದಿರೋದ್ರಿಂದ ನಾನೇನು ಮಾಡ್ತೀನಿ, ಮೈನಸ್ನೂ ಕೂಡ ಪಾಪ್ ಮಾಡ್ತೀನಿ. ಸೊ ಇಲ್ಲಿ ಉಳಿಯೋದೇನು, ಕೇವಲ ಪ್ಲಸ್ ಮಾತ್ರ. ನೆಕ್ಸ್ಟ್ ಪ್ಲಸ್ ಆಯಿತು. ನೆಕ್ಸ್ಟ್ ಬ್ರ್ಯಾಕೆಟ್ ಅಂದರೆ ಪ್ಯಾರಂಥಿಸಿಸ್ ಬಂದಾಗ ಡೈರೆಕ್ಟ್ ಸ್ಟ್ಯಾಕಲ್ಲಿ ನಾವು ಆಗ್ತಾ ಹೋಗ್ಬೇಕು, ಏನು ಚೇಂಜಸ್ ಮಾಡೋಂಗಿಲ್ಲ. ಸೊ ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್. ನೆಕ್ಸ್ಟ್ ಪ್ಯಾರಂಥಿಸಿಸ್ ಆದಮೇಲೆ ಓ ಒಂದು ಆಪರೆಂಟ್. ಸೊ ಡೈರೆಕ್ಟಾಗಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ, ಸ್ಟಾರ್ ಮೈನಸ್ ಓ. ನೆಕ್ಸ್ಟ್ ಓ ಆಯಿತು. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಬಂದಿದೆ. ಎಕ್ಸ್ಪೋನೆನ್ಷಿಯಲ್ಲಿಗೆ ಪ್ರೆಸಿಡೆನ್ಸ್ ಬೇರೆ, ಬ್ರ್ಯಾಕೆಟ್ಗೆ ಪ್ರೆಸಿಡೆನ್ಸ್ ಬೇರೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಎಕ್ಸ್ಪೋನೆನ್ಷಿಯಲ್ನ ಹಾಗೆ ಇಡ್ತೀನಿ. ಇನ್ನು ಉಳಿದಿದ್ನೆಲ್ಲ ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ನ ನಾನು 0 ಅದೇ ರೀತಿ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ ಇದರಲ್ಲೂ ಕೂಡ ಸೇಮ್ ಅದೇ. ಟೇಬಲ್ ಉದ್ದ ಬರೆಯೋಕ್ಕಾಗ್ತಾ ಇಲ್ಲ, ಇಲ್ಲಿ ಸ್ಪೇಸ್ ಕನ್ಸ್ಟ್ರೆಂಟ್. ಸೊ ನಾನು ಇಲ್ಲೇ ಬರಿತೀನಿ ಸೈಡಲ್ಲಿ, ಸ್ಟ್ಯಾಕ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಇನ್ನು ಉಳಿದಿರೋದನ್ನ ಈ ಸೈಡ್ ಬರಿತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಏನಾಯಿತು, ನಮಗೆ ಎಕ್ಸ್ಪೋನೆನ್ಷಿಯಲ್ ಆಯಿತು. ಎಕ್ಸ್ಪೋನೆನ್ಷಿಯಲ್ ಆದಮೇಲೆ ನೆಕ್ಸ್ಟ್ ಪಿನ ಹೇಗೆ ಇನ್ಸರ್ಟ್ ಮಾಡ್ತೀನಿ, ನಮ್ಮ ಸ್ಟ್ಯಾಕಲ್ಲಿರೋದೇನೋ ಇಷ್ಟು ಸ್ಟ್ಯಾಕಲ್ಲಿದೆ. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ತೀನಿ, ಯಾಕಂತಂದರೆ ಅದು ಒಂದು ಆಪರೆಂಟ್. ನೆಕ್ಸ್ಟ್ ಪಿ ಆಯಿತು. ಪಿ ಆದಮೇಲೆ ಬ್ರ್ಯಾಕೆಟ್ ಇದೆ. ಸೊ ಬ್ರ್ಯಾಕೆಟ್ನ ಬಂದಾಗ ಇಲ್ಲಿ ಬ್ರ್ಯಾಕೆಟ್ ಬಂತು ಅಂತ ಅಂದ್ಕೊಳ್ಳಿ. ಈ ಬ್ರ್ಯಾಕೆಟ್ ಮತ್ತು ಈ ಬ್ರ್ಯಾಕೆಟ್ ಒಳಗಡೆ ಇರುವಂಥದ್ದನ್ನು ನಾನು ಇಲ್ಲಿ ಇನ್ಸರ್ಟ್ ಮಾಡಿ, ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ 0 ಓ ಇಂಟು ಸ್ಟಾರ್. ಸೊ ಪಿನ ನಾನು ಇನ್ಸರ್ಟ್ ಮಾಡೋದು ಮರ್ತಿದ್ದೆ. ಸೊ ಸಾರಿ, ಪಿ ಆದಮೇಲೆ ಸ್ಟಾರ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಏನಾಗುತ್ತೆ, ಇದು ಅಷ್ಟು ಕೂಡ ಹೋಗ್ತಾ ಹೋಗುತ್ತೆ, ಕೇವಲ ನಮಗೆ ಪ್ಲಸ್ ಮಾತ್ರ ಉಳಿತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪ್ಯಾರಂಥಿಸಿಸ್ ಆಯಿತು. ಸ್ಟಾರ್ನ ಇನ್ಸರ್ಟ್ ಮಾಡಬೇಕು.
ಪ್ಲಸ್ ಸ್ಟಾರ್ ಎರಡಕ್ಕೂ ಕೂಡ ಡಿಫ್ರೆಂಟ್ ಪ್ರಿಸಿಡೆನ್ಸ್ ಇರೋದ್ರಿಂದ ಪ್ಲಸ್ ಸ್ಟಾರ್. ಸೊ ಇನ್ನು ಉಳಿದಿರೋದು ಸೇಮ್ ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಸ್ಟಾರ್. ನೆಕ್ಸ್ಟ್ ಡಬ್ಲ್ಯೂನ ಇನ್ಸರ್ಟ್ ಮಾಡಬೇಕು. ಡಬ್ಲ್ಯೂ ಆಪರೆಂಡ್ ಆಗಿರೋದ್ರಿಂದ ಡೈರೆಕ್ಟಾಗಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ನಾನು ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಸ್ಟಾರ್ ಡಬ್ಲ್ಯೂ. ನೆಕ್ಸ್ಟ್ ಡಬ್ಲ್ಯೂ ಆದಮೇಲೆ ಯಾವುದು ಡಿವಿಷನ್ ಬಂದಾಗ ಡಿವಿಷನ್ ಮತ್ತು ಈ ಮಲ್ಟಿಪ್ಲಿಕೇಶನ್ ಎರಡಕ್ಕೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಇರೋದ್ರಿಂದ ಅವೆರಡರಲ್ಲಿ ಫಸ್ಟ್ ಬಂದಿರೋದನ್ನ ಪಾಪ್ ಮಾಡ್ತೀನಿ. ಸೊ ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಸ್ಟಾರ್ ಡಬ್ಲ್ಯೂ ಸ್ಟಾರ್. ಸೊ ಡಬ್ಲ್ಯೂನ ಸ್ಟಾರ್ ಅಲ್ಲ, ಇದು ಕ್ಯಾಪ್, ಇದು ಸೊ ಇಲ್ಲ ಸಾರಿ ಸ್ಟಾರ್ ಇದು. ನೆಕ್ಸ್ಟ್ ಡಬ್ಲ್ಯೂನ ನಾನೇನು ಮಾಡಿದೆ, ಡಬ್ಲ್ಯೂ ಪಕ್ಕಕ್ಕೆ ಸ್ಟಾರ್ನ ನಾನು ಪಾಪ್ ಮಾಡಿದೆ. ನೆಕ್ಸ್ಟ್ ಪಾಪ್ ಮಾಡಿದಾಗ ಇನ್ನು ಕೇವಲ ಪ್ಲಸ್ ಮಾತ್ರ ಉಳಿತು. ಪ್ಲಸ್ ಮತ್ತು ಬಾರ್ ಎರಡೂ ಕೂಡ ಡಿಫ್ರೆಂಟ್ ಆಗಿರೋದ್ರಿಂದ, ಅಂದರೆ ಡಿಫ್ರೆಂಟ್ ಅಪ್ರೋಚ್ ಅಂತ ಕರಿತೀನಿ, ಡಿಫ್ರೆಂಟ್ ಪ್ರೆಸಿಡೆನ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ ಹಾಗೆ ಬರಿತಾ ಹೋಗ್ತೀನಿ. ಎರಡನ್ನೂ ಕೂಡ ಸೇಮ್ ಲೆವೆಲಲ್ಲಿ ಇಡ್ತೀನಿ. ಸೊ ಸಾರಿ, ಇಲ್ಲಿ ಕ್ಯಾಪ್ ಈ ಬ್ರ್ಯಾಕೆಟ್ ಒಳಗಡೆ ಇದ್ದಿದ್ದು ಕ್ಯಾಪ್ನ ಬರಿಬೇಕಿತ್ತು, ನಾನು ಸ್ಟಾರ್ನ ಬರೆದ್ಬಿಟ್ಟಿದ್ದೀನಿ, ಸಾರಿ. ಕ್ಯಾಪ್. ನೆಕ್ಸ್ಟ್ ಡಿವಿಷನ್ ಆಯಿತು. ಡಿವಿಷನ್ ಆದಮೇಲೆ ಯಾವುದು ಉಳಿದಿರೋದು, ನೆಕ್ಸ್ಟ್ ಯು ಒಂದು ನಮ್ಮ ಆಪರೆಂಟ್. ಸೊ ಡೈರೆಕ್ಟಾಗೆ ಬರಿತಾ ಹೋಗ್ತೀನಿ. ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಡಿ ಪಿ ಕ್ಯಾಪ್ ಡಬ್ಲ್ಯೂ ಸ್ಟಾರ್ ಯು. ನೆಕ್ಸ್ಟ್ ಯು ಆದಮೇಲೇನು ಡಿವಿಷನ್ ಮತ್ತೆ. ಸೊ ಡಿವಿಷನ್ ಪ್ಲಸ್ ಒಂದು ಡಿವಿಷನ್ ನಮ್ಮ ಹತ್ರ ಇದೆ. ಸೊ ಇನ್ನೊಂದು ಡಿವಿಷನ್ ಬಂದಾಗ ಏನು ಮಾಡ್ತೀನಿ, ಆ ಡಿವಿಷನ್ನ ಪಾಪ್ ಮಾಡ್ತೀನಿ. ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಒ ಪಿ ಕ್ಯಾಪ್ ಡಬ್ಲ್ಯೂ ಸ್ಟಾರ್ ಯು ಡ್ಯಾಶ್ ಅಂದರೆ ಡಬ್ಲ್ಯೂ. ಸೊ ಡಿವಿಷನ್. ನೆಕ್ಸ್ಟ್ ವಿ ಒಂದು ಆಪರೆಂಟ್. ಸೊ ಡೈರೆಕ್ಟಾಗಿ ಬರಿತೀನಿ. ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಕ್ಯಾಪ್ ಡಬ್ಲ್ಯೂ ಸ್ಟಾರ್ ಯು ಬಾರ್ ವಿ. ನೆಕ್ಸ್ಟ್ ಯು ಆದಮೇಲೆ ಏನಿರೋದು ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಇದ್ದಾಗ ನಾನೇನು ಮಾಡ್ತಾ ಹೋಗ್ತೀನಿ, ಈ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಎರಡೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಇರೋದ್ರಿಂದ ಡಿವಿಷನ್ನ ಪಾಪ್ ಮಾಡ್ತೀನಿ. ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಕ್ಯಾಪ್ ಡಬ್ಲ್ಯೂ ಸ್ಟಾರ್ ಯು ಬಾರ್ ವಿ. ಡಿವಿಷನ್ನ ಪಾಪ್ ಮಾಡಿದೆ. ಸೊ ಬಲ್ಗಡೆ ಬಂತು. ಸೊ ಇಲ್ಲಿ ಉಳಿದಿದ್ದೇನು ಪ್ಲಸ್ ಮತ್ತು ಸ್ಟಾರ್ ಹಾಗೆ ಉಳಿತು. ನೆಕ್ಸ್ಟ್ ಟಿ ಒಂದು ಆಪರೆಂಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾನು ಇನ್ಸರ್ಟ್ ಮಾಡ್ತೀನಿ. ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಕ್ಯಾಪ್ ಡಬ್ಲ್ಯೂ ಪ್ಲಸ್ ಯು ಬಾರ್ ವಿ ಬಾರ್. ನೆಕ್ಸ್ಟ್ ಏನು ಟಿ. ನೆಕ್ಸ್ಟ್ ಪ್ಲಸ್ನ ಹೇಗೆ ಆಪ್ರೇಟ್ ಮಾಡ್ತೀವಿ, ಪ್ಲಸ್ ಇಲ್ಲಿ ಆಲ್ರೆಡಿ ಪ್ಲಸ್ ಏನಾಗ್ತಾ ಇದೆ, ಪ್ಲಸ್ ಯಾವುದಕ್ಕೆ ಪಾಯಿಂಟ್ ಆಗಬೇಕು, ಪ್ಲಸ್ ಮತ್ತು ಮಲ್ಟಿಪ್ಲಿಕೇಶನ್ನ ಪ್ರೆಸಿಡೆನ್ಸ್ ಜಾಸ್ತಿ ಇರೋದ್ರಿಂದ ನಾನೇನು ಮಾಡ್ತೀನಿ, ಪಾಪ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನು ಮಾಡ್ತೀನಿ, ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಕ್ಯಾಪ್ ಡಬ್ಲ್ಯೂ ಪ್ಲಸ್ ಯು ಬಾರ್ ವಿ ಬಾರ್ ಟಿ. ಸ್ಟಾರ್ನ ಪಾಪ್ ಮಾಡಿದೆ. ಸ್ಟಾರ್ ಪಾಪ್ ಮಾಡಾದ್ಮೇಲೆ ನನಗೆ ಉಳಿದಿರೋದೇನು ಪ್ಲಸ್ ಮತ್ತು ಪ್ಲಸ್ ಎರಡು ಸೇಮ್ ಬಂದರೆ ಒಂದು ಪ್ಲಸ್ಸನ್ನು ನಾನು ಪಾಪ್ ಮಾಡಬೇಕು. ಸೊ ಒಂದು ಪ್ಲಸ್ನ ಪಾಪ್ ಮಾಡಿದೆ. ಸೊ ನನಗಿಲ್ಲೇನು ಉಳಿತು, ಈ ಪ್ಲಸ್ಸು ಮತ್ತು ಈ ಸ್ಟಾರ್ ಎರಡೂ ಪಾಪ್ ಮಾಡಿದ್ಮೇಲೆ ನನಗೇನು ಉಳಿದಿರೋದು, ಈ ಪ್ಲಸ್ ಮಾತ್ರ ಉಳಿದಿದೆ, ಈ ಪ್ಲಸ್. ಸೊ ನೆಕ್ಸ್ಟು ಈ ಸ್ಟೆಪ್ಪಲ್ಲಿ ಬರಿತಾ ಹೋಗ್ತೀನಿ. ಇಲ್ಲಿ ಸೊ ನೆಕ್ಸ್ಟ್ ಇನ್ನೊಂದೇ ಸ್ಟೆಪ್ ಉಳಿದಿರೋದು. ಸೊ ಪ್ಲಸ್ ಆದಮೇಲೆ ಉಳಿದಿರುವಂಥದ್ದು ಯಾವುದು, ಕ್ಯೂನ ಕ್ಯೂ ನೋಡಿದಾಗ ಸ್ಟ್ಯಾಕಲ್ಲಿ ಏನಿದೆ ಪ್ಲಸ್ ಮಾತ್ರ ಉಳಿದಿದೆ. ಸೊ ಕ್ಯೂನ ನಾನು ಡೈರೆಕ್ಟಾಗಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ಇನ್ಸರ್ಟ್ ಮಾಡ್ತೀನಿ. ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಕ್ಯಾಪ್ ಡಬ್ಲ್ಯೂ ಸ್ಟಾರ್ ಯು ಬಾರ್ ವಿ ಬಾರ್ ಟಿ ಸ್ಟಾರ್ ಪ್ಲಸ್ ಕ್ಯೂ. ಸೊ ಇದು ಪ್ರತಿಯೊಂದು ಮುಗಿದ ಮೇಲೆ ಏನು ಮಾಡ್ತೀನಿ ಅಂತ ಅಂದರೆ, ಈ ಸ್ಟ್ಯಾಕಲ್ಲಿ ಉಳಿದಿರುವಂತಹ ಏನು ಎಕ್ಸ್ಪ್ರೆಷನ್ ಇರುತ್ತೆ ಆ ಆಪರೇಟರ್ನು ಕೂಡ ನಾನು ಫೈನಲಲ್ಲಿ ಬರಿತೀನಿ. ಸೊ ಕೆ ಎಲ್ ಪ್ಲಸ್ ಎಮ್ ಎನ್ ಸ್ಟಾರ್ ಮೈನಸ್ ಒ ಪಿ ಕ್ಯಾಪ್ ಡಬ್ಲ್ಯೂ ಸ್ಟಾರ್ ಯು ಬಾರ್ ವಿ ಬಾರ್ ಟಿ ಸ್ಟಾರ್ ಪ್ಲಸ್ ಕ್ಯೂ. ಇನ್ನು ಉಳಿದಿರೋದೇಂಥದ್ದೇನು ಪ್ಲಸ್. ಸೊ ಪ್ಲಸ್ ಇದು ನಮ್ಮ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿ ಬರ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.